ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ರೀಸೆಂಟ್ ಟೈಮಲ್ಲಿ ಎಲ್ಲ ಗ್ಯಾಜೆಟ್ಸು ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗ್ತಾ ಬರ್ತಿದೆ. ಬಟ್ ಕಿಚನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಗ್ಯಾಜೆಟ್ ಆದ ಮಿಕ್ಸರ್ ಗ್ರೈಂಡರ್ ಮಾತ್ರ ಇನ್ನೂ ಸ್ಮಾರ್ಟೇ ಆಗಿಲ್ಲ. ಇದ್ರ ಬಗ್ಗೆ ನಾನು ತುಂಬಾನೇ ರಿಸರ್ಚ್ ಮಾಡಿದಾಗ ನನಗೆ ಆಟಂಬರ್ಗ್ ಅಂತ ಒಂದು ಬ್ರ್ಯಾಂಡ್ ಬಗ್ಗೆ ಗೊತ್ತಾಯ್ತು. ಇವರು ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿರುವ ಮಿಕ್ಸರ್ ಗ್ರೈಂಡರ್ಸ್ ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದಾರಂತೆ. ಈ ಮಿಕ್ಸರ್ ಗ್ರೈಂಡರ್ಸ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿರುತ್ತೆ, ಸ್ಮಾರ್ಟ್ ಆಗಿರುತ್ತೆ ಅಂಡ್ ತುಂಬಾನೇ ಫೀಚರ್ಸ್ ಇದೆಯಂತೆ. ಸೊ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಏನೆಲ್ಲ ಫೀಚರ್ಸ್ ಆಗಿದೆ ಅಂಡ್ ಸ್ಮಾರ್ಟ್ ಆಗಿದ್ಯಾ ಇಲ್ವಾ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಕಂಪ್ನಿ ಬಂದು ಇಂಡಿಯಾಸ್ ದ ಮೋಸ್ಟ್ ಟ್ರಸ್ಟೆಡ್ ಹೋಮ್ ಅಪ್ಲಯನ್ಸಸ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಇವ್ರು BLDC ಮೋಟರ್ ನ ಯೂಸ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಅಂಡ್ ಎಸ್ಪೆಷಲಿ ಇವ್ರ ಫ್ಯಾನ್ಗಂತೂ ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಅದಲ್ಲದೆ ಇವರು ಸಖತ್ತು ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಅದ್ರಲ್ಲಿ ನಾವು ಸೀಲಿಂಗ್ ಫ್ಯಾನ್ಸ್ ನ ನೋಡಬಹುದು, ಮಿಕ್ಸರ್ ಗ್ರೈಂಡರ್, ಪೆಡಸ್ಟಿಯಲ್ ಫ್ಯಾನ್ಸ್, ವಾಲ್ ಫ್ಯಾನ್ಸ್, ಎಕ್ಸಾಸ್ಟ್ ಫ್ಯಾನ್, ಆಕ್ಸೆಸರೀಸ್ ಅಂಡ್ ಸ್ಮಾರ್ಟ್ ಲಾಕ್ಸ್ ನಾವು ನೋಡಬಹುದು. ಅದರಲ್ಲಿ ಇವತ್ತು ನಾನು ಮಿಕ್ಸರ್ ಗ್ರೈಂಡರ್, ಅದರಲ್ಲೂ Atomberg MG 1 ಮಿಕ್ಸರ್ ಗ್ರೈಂಡರ್ ಬಗ್ಗೆ ಮಾತಾಡ್ತೀನಿ. ಈ ಮಿಕ್ಸರ್ ಗ್ರೈಂಡರ್ ಬಂದು ಒಂದು ಸ್ಮಾರ್ಟ್ ಮಿಕ್ಸರ್ ಗ್ರೈಂಡರ್. ಇದ್ರಲ್ಲೂ ಅಷ್ಟೇ ಅವರು BLDC ಮೋಟರ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಈ ಮಿಕ್ಸರ್ ಗ್ರೈಂಡರ್ ಬಂದು ನಮಗೆ 2 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಬ್ಲಾಕ್ ಕಲರ್ ಬಂದು ಪ್ರೈಸ್ ನಮಗೆ 7299 ಇದೆ. ಅದೇ ರೆಡ್ ವೈನ್ ಕಲರ್ ಪ್ರೈಸ್ ಬಂದು ಸ್ವಲ್ಪ ಹೈ ಇದೆ, 7699. ನೀವೇನಾದ್ರೂ ಈ ಸ್ಮಾರ್ಟ್ ಮಿಕ್ಸರ್ ಗ್ರೈಂಡರ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ Atomberg ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಪರ್ಚೇಸ್ ಮಾಡಬಹುದು. ಅದಲ್ಲದೆ ನಮಗೆ ಅಮೆಝಾನ್ ಅಲ್ಲಿ ಕೂಡ ನಾವು ಈ ಮಿಕ್ಸರ್ ಗ್ರೈಂಡರ್ ನ ಪರ್ಚೇಸ್ ಮಾಡಬಹುದು. ಸೊ ಎರಡು ಲಿಂಕ್ ನ, ಬೋತ್ ಅಫಿಷಿಯಲ್ ಲಿಂಕ್ ಅಂಡ್ ಅಮೆಝಾನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಪರ್ಚೇಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಒನ್ಸ್ ನಾವು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಷ್ಟೊಂದು ಪ್ರಾಡಕ್ಟ್ಸ್ ನಾವು ಒಂದೇ ಸರಿ ನೋಡಬಹುದು. ಫಸ್ಟ್ಲಿ ನಾವು ಈ ಮಿಕ್ಸರ್ ಗ್ರೈಂಡರ್ ನ ನೋಡಬಹುದು. Atomberg ಅವರ ಮಿಕ್ಸರ್ ಗ್ರೈಂಡರ್ ರೆಡ್ ವೈನ್ ಕಲರ್ ನಾನು ಚೂಸ್ ಮಾಡಿರೋದು. 1.6 ಲೀಟರ್ ಲಿಕ್ವಿಡೈಸಿಂಗ್ ಜಾರ್, 1 ಲೀಟರ್ ನಮಗೆ ಡ್ರೈ ಗ್ರೈಂಡಿಂಗ್ ಜಾರ್, 0.5 ಲೀಟರ್ ಚಟ್ನಿ ಜಾರ್ ಅಂಡ್ 0.5 ಲೀಟರ್ ನಮಗೆ ಇದು ಚಾಪಿಂಗ್ ಜಾರ್. ಯೂಶಲಿ ನಮಗೆ ಚಟ್ನಿ ಜಾರ್ ವರ್ಗೂ ಮಾತ್ರ ಬೇರೆ ಬ್ರ್ಯಾಂಡ್ಸ್ ಅಲ್ಲಿ ನಾವು ಜಾರ್ಸ್ ನ ನೋಡಿರ್ತೀವಿ. ಬಟ್ ಇದರಲ್ಲಿ ಆನ್ ಅಡಿಷನ್ ನಮಗೆ ಈ ಚಾಪಿಂಗ್ ಜಾರ್ ಕೂಡ ಕೊಟ್ಟಿದ್ದಾರೆ, ವಿಚ್ ಲುಕ್ಸ್ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬೋದು. ಅಂಡ್ ಸ್ಪ್ಯಾಚುಲಾ ಕೂಡ ನಾವು ನೋಡಬಹುದು. ಬ್ಯಾಕ್ ಸೈಡ್ ನಮಗೆ ಏನಾದ್ರೂ ಜಾರ್ದು ಬ್ಲೇಡ್ಸ್ ಲೂಸ್ ಅಥವಾ ಟೈಟ್ ಆಗಿದ್ರೆ ಸರಿ ಮಾಡ್ಕೊಳ್ಳೋಕೆ ನಮಗೆ ಸ್ಪ್ಯಾಚುಲಾ ಬ್ಯಾಕ್ ಸೈಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಬ್ಲೇಡ್ಸ್ ನ ಟೈಟ್ ಆರ್ ಲೂಸ್ ಕೂಡ ಮಾಡ್ಕೋಬಹುದು. ಯೂಸರ್ ಮ್ಯಾನ್ಯುಯಲ್ ನ ಕೊಟ್ಟಿದ್ದಾರೆ, ಹೇಗೆ ಈ ಮಿಕ್ಸರ್ ಗ್ರೈಂಡರ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮ್ಗೆ ಇದ್ರಲ್ಲಿ ಕೊಟ್ಟಿರ್ತಾರೆ. ಅಂಡ್ ಇಂಟ್ರೆಸ್ಟಿಂಗ್ಲಿ ನಮ್ಗೆ ಇದರಲ್ಲಿ ರೆಸಿಪಿ ಬುಕ್ ಕೂಡ ಕೊಟ್ಟಿದ್ದಾರೆ. ಸ್ಲೋ ಇಂಡಿಯನ್ ಕುಕಿಂಗ್ ರೆಸಿಪಿ ಬುಕ್ ಕೂಡ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ರೆಸಿಪೀಸ್ ಇದೆ. ಸೊ ನಾನು ಟ್ರೈ ಮಾಡಬೇಕು. ಎಸ್, ಅಷ್ಟೇ, ಬಾಕ್ಸ್ ಇನ್ನೇನು ಇಲ್ಲ. Atomberg MG 1 ಮಿಕ್ಸರ್ ಗ್ರೈಂಡರ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಮಿಕ್ಸರ್ ಗ್ರೈಂಡರ್ ನೋಡೋದಕ್ಕೆ ಈ ತರ ಇದೆ. ಸೀರಿಯಸ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಅಂಡ್ ಮಾಡರ್ನ್ ಆಗಿದೆ ಅಂತ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ, ನಮಗೆ ರೆಡ್ ವೈನ್ ವಿತ್ ಬ್ಲಾಕ್ ಕಲರ್ ಕೊಟ್ಟಿದ್ದಾರೆ, ವಿಚ್ ಇಸ್ ಹೈಲೈಟ್ ಅಂತಾನೆ ಹೇಳ್ಬೋದು. ನನಗಂತೂ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಕಂಪ್ಲೀಟ್ಲಿ ನಮಗೆ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ಮಿಕ್ಸರ್ ಗ್ರೈಂಡರ್ ಮೇಲೆ ನಾವು Atomberg ಅವರ ಬ್ರಾಂಡಿಂಗ್ ನ ನೋಡಬಹುದು. ಇಲ್ಲಿ 0, ಸ್ಲೋ, 1, 2, 3 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ನಾಬ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು. ನಾಬ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿ ಸ್ವಿಚ್ ಆಗ್ತಾ ಇದೆ. ಅಂಡ್ ನಾವಿಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ನಮ್ಗೆ ಇಲ್ಲಿ ವೈಟ್ ಕಲರ್ ಒಂದು ಕೊಟ್ಟಿದಾರಲ್ಲ, ಬೇರೆ ಮಿಕ್ಸಿಯಲ್ಲಿ ನಮಗೆ ಈ ತರ ಏನು ಇರೋದಿಲ್ಲ, ಬಟ್ ಇದ್ರಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಇದು ಬಂದು ನಮಗೆ LED ಲೈಟ್ ಇಂಡಿಕೇಟರ್, ವಿಚ್ ಇಸ್ ಆಕ್ಚುಲಿ ಗುಡ್ ಥಿಂಗ್ ಅಂತಾನೆ ಹೇಳ್ಬೋದು. ಇನ್ನ ಕೆಳಗಡೆ ಬಂದು ನಮಗೆ ಪಲ್ಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ನಮಗೆ 485 ವಾಟ್ಸ್ BLDC ಮೋಟರ್ ನ ಕೊಟ್ಟಿದ್ದಾರೆ. ಈ ಮೋಟರ್ ನ ಸ್ಪೆಷಾಲಿಟಿ ಏನಂದ್ರೆ, ಯೂಶಲಿ ಈಗ ಬೇರೆ ಮಿಕ್ಸರ್ ಗ್ರೈಂಡರ್ಸ್ ಅಲ್ಲಿ ನಾವು 750 ವಾಟ್ಸ್ to 1000 ವಾಟ್ಸ್ ಅಂತ ಮೋಟರ್ ನ ನೋಡಿರ್ತೀವಿ. ಅದು ಬಂದು ಅರೌಂಡ್ 18,000 RPM ನ ಜನರೇಟ್ ಮಾಡುತ್ತೆ. ಈ ಮಿಕ್ಸಿಯಲ್ಲಿ ನಮಗೆ ಜಸ್ಟ್ 485 ವಾಟ್ಸ್ ಮೋಟರ್ ಕೊಟ್ಟಿದ್ರು ಆರಾಮಾಗಿ ಆ 18,000 RPM ನ ಈಸಿಲಿ ಅಚೀವ್ ಮಾಡುತ್ತೆ. ಅದರಲ್ಲೂ ನಮಗೆ ಪವರ್ ಕನ್ಸಂಪ್ಷನ್ ಕೂಡ ತುಂಬಾನೇ ಕಮ್ಮಿ. ಇನ್ನು ಈ ಮಿಕ್ಸಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಅಬ್ಸರ್ವ್ ಮಾಡಿದಿರಾ, ಈ ಮಿಕ್ಸಿಯಲ್ಲಿ ನಮ್ಗೆ ಎಲ್ಲೂ ವೆಂಟ್ಸ್ ಇಲ್ಲ. ಯಾಕಂದ್ರೆ ನಮಗೆ ಈ BLDC ಮೋಟರ್ ಯೂಸ್ ಮಾಡಿರೋದ್ರಿಂದ ಹೀಟ್ ಕೂಡ ಅಷ್ಟೇ ತುಂಬಾನೇ ಕಮ್ಮಿ ಇರುತ್ತೆ. ಹೀಟಿಂಗ್ ಕೂಡ ಎಲ್ಲೂ ಆಗೋದಿಲ್ಲ. ಅದರಿಂದ ನಮ್ಗೆ ಇದಕ್ಕೆ ವೆಂಟ್ಸ್ ಕೂಡ ಕೊಟ್ಟಿಲ್ಲ. ಇದರಿಂದ ಏನಾಗುತ್ತೆ, ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಮೇಂಟೆನೆನ್ಸ್ ಕೂಡ ತುಂಬಾನೇ ಈಸಿ ಆಗಿರುತ್ತೆ. ಅಂಡ್ ಲಾಸ್ಟ್ಲಿ ಕೇಬಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಕೇಬಲ್ ನೋಡಿದೀರಾ ಎಷ್ಟು ಉದ್ದ ಇದೆ ಅಂತ.
ಕೇಬಲ್ ಕೂಡ ಅಷ್ಟೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ನಾವು ಕಿಚನ್ ಅಲ್ಲಿ ಕೂಡ ಈಸಿಯಾಗಿ ಪ್ಲೇಸ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಅಂಡ್ ಇದು ಕಂಪ್ಲೀಟ್ಲಿ ಇದೇ ತರ ಫಿಕ್ಸ್ ಆಗೋದಕ್ಕೆ ಕೆಳಗಡೆ ಬಂದು ನಮಗೆ ಒಂದು ರಬ್ಬರ್ ಫಿನಿಶ್ ನ ಗ್ರಿಪ್ ನ ಕೊಟ್ಟಿದ್ದಾರೆ. ಆರಾಮಾಗಿ ಈ ತರ ಫಿಕ್ಸ್ ಮಾಡ್ಕೊಂಡು ನಮ್ಗೆಲ್ಲೂ ಮಿಕ್ಸಿ ಯೂಸ್ ಮಾಡುವಾಗ ಶೇಕ್ ಆಗೋದಾಗ್ಲಿ ಏನು ಇರೋದಿಲ್ಲ. ಮಿಕ್ಸಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. ಬಿಲ್ಡ್ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ. ಇನ್ನು ಈ ಜಾರ್ನ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಪ್ರೀಮಿಯಂ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ, ಎಲ್ಲೂ ನಮಗೆ ರಸ್ಟ್ ಆಗೋ ಚಾನ್ಸೇ ಇಲ್ಲ. ಇನ್ನು ಹ್ಯಾಂಡಲ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಗ್ರಿಪ್ಪಿಂಗ್ ಎಲ್ಲ ಸೀರಿಯಸ್ಲಿ ತುಂಬಾ ಚೆನ್ನಾಗಿಲ್ಲ. ಹ್ಯಾಂಡಲ್ಸ್ಗೆ ನಮಗೆ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇನ್ನು ನಾವು ಈ ಲಿಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಈ ಲಿಡ್ ಬಂದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಅಂಡ್ ನಮಗೆ ಒಂದು ಗ್ಯಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ. ಒಳಗಡೆ ನಮಗೆ ಬ್ಲೇಡ್ಸ್ ಕೂಡ ಇದೆ. ಬ್ಲೇಡ್ಸ್ ಕ್ವಾಲಿಟಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಈಗ ಗ್ರೈಂಡ್ ಮಾಡ್ತಾ ಇರ್ತೀರಾ, ಏನಾದ್ರೂ ಗ್ರೈಂಡ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನೀವು ಕಂಪ್ಲೀಟ್ ಲಿಡ್ ನ ಓಪನ್ ಮಾಡ್ಬೇಕಾಗೋದು ಏನೂ ಇಲ್ಲ. ಜಸ್ಟ್ ನಾವು ಈ ನಾಬ್ ನ ಈ ತರ ಟ್ವಿಸ್ಟ್ ಮಾಡಿ ಓಪನ್ ಮಾಡಿದ್ರೆ ಸಾಕು. ಆರಾಮಾಗಿ ಸ್ಪ್ಯಾಚುಲಾ ಯೂಸ್ ಮಾಡ್ಕೊಂಡು ಗ್ರೈಂಡ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಕೂಡ ಮಾಡಬಹುದು. ಅಂಡ್ ಇನ್ ಕೇಸ್ ನೀವು ವಾಟರ್ ನ ಯೂಸ್ ಮಾಡಬೇಕು ಅಂದ್ರೆ ನಾವು ಈ ಮೆಜರಿಂಗ್ ಕಪ್ ನ ಯೂಸ್ ಮಾಡ್ಕೊಂಡು ವಾಟರ್ ಕೂಡ ಪೋರ್ ಮಾಡಬಹುದು. ಇನ್ನ ಚಾಪರ್ ಜಾರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕ್ವಾಲಿಟಿ ನೋಡಬಹುದು ನೀವು. ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ತುಂಬಾನೇ ಸ್ಟೈಲಿಶ್ ಆಗಿದೆ ನೋಡೋದಿಕ್ಕೆ. ಅಂಡ್ ನಮ್ಗೆ ಇದಕ್ಕೂ ಅಷ್ಟೇ ಗ್ಯಾಸ್ಕೆಟ್ ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನಮ್ಗೆ ಇದು ಬ್ಲೇಡ್ಸ್ ಬಂದು ಈ ಟೈಪ್ ಅಲ್ಲಿ ಇದೆ. ಆರಾಮಾಗಿ ನೀವು ಏನಾದ್ರೂ ಚಾಪ್ ಮಾಡ್ಬೇಕು ಅಂದ್ರೆ ವೆಜಿಟೇಬಲ್ಸ್ ಅಥವಾ ಏನಾದ್ರೂ ಜಸ್ಟ್ ಕಟ್ ಮಾಡಿ ಹಾಕ್ಬಿಟ್ಟು ಇದನ್ನ ಪ್ಲೇಸ್ ಮಾಡಿ ಆರಾಮಾಗಿ ನಾವು ಚಾಪ್ ಕೂಡ ಮಾಡ್ಕೋಬಹುದು. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. Atomberg MG1 ಮಿಕ್ಸರ್ ಗ್ರೈಂಡರ್ ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಬಂದು ಇಂಡಿಯಾಸ್ ಫಸ್ಟ್ ಮಿಕ್ಸರ್ ಗ್ರೈಂಡರ್ ವಿತ್ BLDC ಮೋಟರ್. ಈ BLDC ಮೋಟರ್ ಬಂದು ವೆರಿ ಇಂಟೆಲಿಜೆಂಟ್ ಮೋಟರ್ ಅಂತಾನೆ ಹೇಳ್ಬೋದು. ಇದರಿಂದ ನಮಗೆ ಎನ್ಹಾನ್ಸ್ ಗ್ರೈಂಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. 485 ವಾಟ್ಸ್ ಮೋಟರ್ ಇದು. ಇದರಲ್ಲಿ ನಮಗೆ ಪವರ್ ಕನ್ಸಪ್ಷನ್ ಕೂಡ ಅಷ್ಟೇ ತುಂಬಾನೇ ಕಮ್ಮಿ. ಜಸ್ಟ್ ನಮಗೆ 230 ವಾಟ್ಸ್ ಟು 50 ಹರ್ಟ್ಸ್ ವರೆಗೂ ನಮಗೆ ಪವರ್ ಕನ್ಸಪ್ಷನ್ ಇರುತ್ತೆ. ಅಂಡ್ ಇದು ಬಂದು ಒಂದು ಸ್ಮಾರ್ಟ್ ಮಿಕ್ಸರ್ ಗ್ರೈಂಡರ್, ವೆರಿ ಕಾಂಪ್ಯಾಕ್ಟ್ ಅಂಡ್ ಪವರ್ಫುಲ್ ಅಂತ ಹೇಳ್ಬೋದು. ವಿಚ್ ಇಸ್ ಎಸ್ಪೆಷಲಿ ಮೇಡ್ ಫಾರ್ ಮಾಡರ್ನ್ ಇಂಡಿಯನ್ ಕಿಚನ್. ಅಂಡ್ ಇದರಲ್ಲಿ ನಮಗೆ 3 ಮೋಡ್ಸ್ ಇದೆ. ಚಾಪಿಂಗ್ ಮೋಡ್, ಸ್ಲೋ ಗ್ರೈಂಡಿಂಗ್ ಅಥವಾ ಹೆವಿ ಡ್ಯೂಟಿಂಗ್ ಅಂತ. ಅಂಡ್ ಚಾಪಿಂಗ್ ಮೋಡ್ ಅಲ್ಲಿ ನಮಗೆ RPM ಬಂದು 2000 ಈಸಿಲಿ ರೀಚ್ ಆಗುತ್ತೆ. ನೀವು ಚಾಪಿಂಗ್ ಮೋಡ್ ಅಲ್ಲಿ ನೀವು ಎಷ್ಟೇ ಹೈ ಲೆವೆಲ್ಗೆ ನೀವು ಇಟ್ಟಿದ್ರು ನಮ್ಗೆ ಅದು ಚಾಪಿಂಗ್ ಮೋಡ್ ಅಲ್ಲಿ ಇರುತ್ತೆ. ಬಿಕಾಸ್ ದಿಸ್ ಮಿಕ್ಸ್ ಇಸ್ ವೆರಿ ಇಂಟೆಲಿಜೆಂಟ್. ಅದರಿಂದ ಅದು ಚಾಪಿಂಗ್ ಜಾರೇ ಇದೆ ಅಂತ ಈಸಿಲಿ ಡಿಟೆಕ್ಟ್ ಮಾಡುತ್ತೆ. ಅಂಡ್ ಇದ್ರಲ್ಲಿ ನಮಗೆ ಸ್ಲೋ ಗ್ರೈಂಡಿಂಗ್ ಅಲ್ಲಿ 5000 RPM ಈಸಿಲಿ ರೀಚ್ ಆಗುತ್ತೆ. ಇದ್ರಲ್ಲಿ ನಮಗೆ ಇನ್ನು 485 ವಾಟ್ಸ್ ಕೊಟ್ಟಿದ್ರು ಬಟ್ ಹೆವಿ ಡ್ಯೂಟಿಯಲ್ಲಿ ಆರಾಮಾಗಿ ಇದು 18000 RPM ನ ಈಸಿಲಿ ರೀಚ್ ಆಗುತ್ತೆ. ಅಂಡ್ ಇದ್ರಲ್ಲಿ ನಮಗೆ ಸ್ಮಾರ್ಟ್ ಜಾರ್ ಡಿಟೆಕ್ಷನ್ ಸಿಸ್ಟಮ್ ಕೂಡ ಇದೆ. ನಿಮ್ಗೇನಾದ್ರೂ ಆರೆಂಜ್ ಲೈಟ್ ಕಾಣಿಸಿದ್ರೆ ಅದು ಜಾರ್ ಬಂದು ಕರೆಕ್ಟ್ ಆಗಿ ಪ್ಲೇಸ್ ಆಗಿಲ್ಲ ಅಂತ ಅರ್ಥ. ಬ್ಲೂ ಲೈಟ್ ಇದ್ರೆ ರೆಡಿ ಟು ಯೂಸ್ ಅಂತ. ಇನ್ನು ರೆಡ್ ಲೈಟ್ ಕಾಣಿಸ್ಕೊಂಡ್ರೆ ಇನ್ ಕೇಸ್ ಆಫ್ ಎನಿ ಓವರ್ ಈಟಿಂಗ್ ಅಥವಾ ಓವರ್ ಲೋಡಿಂಗ್ ಆಗಿದ್ರೆ, ಪವರ್ ಫೇಲ್ಯೂರ್ ಅಂಡ್ ಇವನ್ ಜಾರ್ ಏನಾದ್ರೂ ಪ್ರಾಪರ್ ಆಗಿ ಪ್ಲೇಸ್ ಮಾಡಿಲ್ಲ ಅಂದ್ರೆ ನಮಗೆ ರೆಡ್ ಲೈಟ್ ಕಾಣಿಸ್ಕೊಳ್ಳುತ್ತೆ. ಇನ್ನ ಸರ್ವಿಸ್ ಅಂಡ್ ವಾರಂಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಸರ್ವಿಸ್ ಇದೆ. ಅಂಡ್ 3 years ಆಫ್ ನಮಗೆ ಆನ್ ಸೈಟ್ ವಾರಂಟಿ ಕೂಡ ಸಿಗುತ್ತೆ. ಇನ್ನ ಈ ಮಿಕ್ಸರ್ ಗ್ರೈಂಡರ್ ಬಂದು ನಮಗೆ 2 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಬ್ಲಾಕ್ ಅಂಡ್ ರೆಡ್ ವೈನ್. ಪ್ರೈಸಸ್ ಕೂಡ ವೇರಿ ಆಗುತ್ತೆ. ಫ್ರೆಂಡ್ಸ್, ಈ Atomberg MG1 ಮಿಕ್ಸರ್ ಗ್ರೈಂಡರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ದಲ್ಲ. ಈಗ ಇದು ಆಕ್ಚುಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಒಂದು ಸ್ಮಾಲ್ ಡೆಮೋ ತೋರಿಸ್ತೀನಿ. ಈಗ ಈ ಮಿಕ್ಸರ್ ಗ್ರೈಂಡರ್ ನಾನು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ಆನ್ ಆಗಿದೆ. ನಾವು ಅಲ್ಲಿ ಎಲ್ಲೋ LED ಇಂಡಿಕೇಟರ್ ಲೈಟ್ ನಾವು ನೋಡಬಹುದು. ಎಲ್ಲೋ ಕಲರ್ ಬಂದಿದೆ, ಅದರ್ಥ ಅದು ಆನ್ ಆಗಿದೆ ಅಂತ. ಸೊ ಬನ್ನಿ ಈಗ ಸೌಂಡ್ ಹೇಗಿರುತ್ತೆ ಅಂತ ಕೇಳಿಸ್ಕೊಳ್ಳೋಣ. ಇದೇನಿದು ಆನ್ ಆಗ್ತಿಲ್ಲ? ಕನೆಕ್ಟ್ ಆಗಿದೆ ತಾನೆ? ಬ್ಲಿಂಕ್ ಆಗ್ತಿದೆ. ಅಯ್ಯೋ ಮರ್ತಿದೆ. ಇದು ಸ್ಮಾರ್ಟ್ ಮಿಕ್ಸಿ ಅಲ್ಲ, ಇದಕ್ಕೂ ಗೊತ್ತು. ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಜಾರ್ ಪ್ಲೇಸ್ ಆಗಿಲ್ಲ ಅಂತ ಇದಕ್ಕೂ ಗೊತ್ತು. ಅದಕ್ಕೆ ಇದು ಇನ್ನು ಆನ್ ಆಗ್ತಿಲ್ಲ. ಈಗ ಜಾರ್ನ ನಾನು ಪ್ಲೇಸ್ ಮಾಡ್ತೀನಿ. ಈಗ ಒಂದು ಸೌಂಡ್ ಬಂತು ನೋಡಿ. ಸೌಂಡ್ ಬಂದಾದ್ಮೇಲೆ ನಮ್ಗೆ ಅಲ್ಲಿ ಬ್ಲೂ ಕಲರ್ LED ಲೈಟ್ ಬರುತ್ತೆ. ಇದರ್ಥ ಇದು ಈಗ ಚಾಪಿಂಗ್ ಗೆ ರೆಡಿ ಇದೆ ಅಂತ ಅರ್ಥ. ಬಿಕಾಸ್ ಇದು ಚಾಪಿಂಗ್ ಜಾರ್. ಅಂಡ್ ಈ ಚಾಪಿಂಗ್ ಜಾರ್ ಬಂದು ನಮಗೆ 2000 RPM ಅಲ್ಲಿ ಮಾತ್ರ ಇದು ರೊಟೇಟ್ ಆಗುತ್ತೆ. ಸೊ ಬನ್ನಿ ಈಗ ಚೆಕ್ ಮಾಡೋಣ. ಅಂಡ್ ನೀವು ನೆಕ್ಸ್ಟ್ ನಾಬ್ ನ ಇವಾಗ 3rd ಲೆವೆಲ್ ಅಥವಾ 2nd ಲೆವೆಲ್ಗೆ ಇನ್ಕ್ರೀಸ್ ಮಾಡ್ತಾ ಹೋದ್ರೂ ಅದು 2000 RPM ಅಲ್ಲಿ ಮಾತ್ರ ಅದು ರೊಟೇಟ್ ಆಗ್ತಾ ಇರುತ್ತೆ. ಇದರಿಂದ ಅದು ಚಾಪಿಂಗ್ ಮಾತ್ರ ಮಾಡುತ್ತೆ, ಗ್ರೈಂಡಿಂಗ್ ಮಾಡೋದಿಲ್ಲ. ಸೊ ಬನ್ನಿ ಈಗ ನನ್ನ ಹತ್ರ ಸ್ವಲ್ಪ ಆನಿಯನ್ಸ್ ಇದೆ. ಈ ಆನಿಯನ್ಸ್ ನ ನಾನು ನೋಡಿ ಎಷ್ಟು ಹ್ಯೂಜ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಚಾಪ್ ಮಾಡೋಣ ನೋಡಿ. ಅಂಡ್ ಈಗ ನಾನು ನಾಬ್ ನ ಶಿಫ್ಟ್ ಮಾಡ್ತಾ ಹೋಗ್ತೀನಿ. ಬಟ್ ಆದ್ರೂ 2000 RPM ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಅದು ಚಾಪಿಂಗೇ ಮಾಡುತ್ತೆ, ಗ್ರೈಂಡಿಂಗ್ ಮಾಡೋದಿಲ್ಲ ನೋಡಿ. ಈಗ 3rd ಅಲ್ಲಿ ಇದೆ. ಸೊ ಈಗ ಆಕ್ಚುಲಿ ಚಾಪಿಂಗ್ ಆಗಿದೆ. ಸೊ ಹೇಗೆ ಚಾಪ್ ಆಗಿದೆ ಅಂತ ಈಗ ನೋಡೋಣ ಬನ್ನಿ. ಎಷ್ಟು ನೀಟಾಗಿ ಚಾಪ್ ಮಾಡಿದೆ ಗೊತ್ತಾ? ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಚಾಪ್ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಅಂಡ್ ಸಿಕ್ಕಾಪಟ್ಟೆ ಬೇಗ ಚಾಪ್ ಆಯ್ತು. ನನ್ಗೆ ಅದೇ ಶಾಕ್ ಆಗ್ತಿರೋದು. ಇಷ್ಟು ಆನಿಯನ್ಸ್ ನಾನು ಕಟ್ ಮಾಡ್ಬೇಕು ಅಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ನನ್ಗೆ.
ಸೊ ಬನ್ನಿ ಫ್ರೆಂಡ್ಸ್, ಈಗ ಈ ಡ್ರೈ ಗ್ರೈಂಡಿಂಗ್ ಜಾರ್ ಅಲ್ಲಿ ನಾನು ಕೆಲವೊಂದು ಟರ್ಮರಿಕ್ ಸ್ಟಿಕ್ಸ್ ನ ಇಟ್ಕೊಂಡಿದ್ದೀನಿ. ಇದನ್ನ ಗ್ರೈಂಡ್ ಮಾಡೋಣ. ಎಷ್ಟು ಬೇಗ ಮಾಡುತ್ತೆ, ಸಾಫ್ಟ್ ಆಗಿ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಆಕ್ಚುಲಿ ಅರ್ಶಿನ ಕೊಂಬಳನ್ನ ನಾವು ಮನೆಯಲ್ಲಿ ಗ್ರೈಂಡ್ ಮಾಡಕ್ ಹೋಗಲ್ಲ, ಬಿಕಾಸ್ ಪ್ಲೇಟ್ಸ್ ಎಲ್ಲ ಹಾಳಾಗುತ್ತೆ ಅಂತ. ಬಟ್ ಸೀರಿಯಸ್ಲಿ ಇದು ಎಷ್ಟು ಬೇಗ ಗ್ರೈಂಡ್ ಮಾಡ್ತು ಗೊತ್ತಾ. ಅಂಡ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಸ್ಮೂತ್ ಆಗಿ ಪೌಡರ್ ಆಗಿದೆ ಅಂತ ಹೇಳ್ಬೋದು. ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಇಸ್ ರೆಡಿ. ಸೊ ಬನ್ನಿ, ಈಗ ಈ ಲಿಕ್ವಿಡೈಸಿಂಗ್ ಜಾರ್ ಅಲ್ಲಿ ಕೋಲ್ಡ್ ಕಾಫಿ ಮಾಡ್ತೀನಿ. ಅದಕ್ಕೆ ಆಲ್ರೆಡಿ ನಾನೀಗ ಕಾಫಿ ಅಂಡ್ ಶುಗರ್ ನ ಆಡ್ ಮಾಡಿದ್ದೀನಿ, ಐಸ್ ನ ಕೂಡ ಆಡ್ ಮಾಡಿದ್ದೀನಿ, ಐಸ್ ಕ್ಯೂಬ್ಸ್ ನ. ಸೊ ಈಗ ಮಿಲ್ಕ್ ನ ಆಡ್ ಮಾಡ್ತೀನಿ. ಕೋಲ್ಡ್ ಕಾಫಿ ಇಸ್ ರೆಡಿ. ಚಿಯರ್ಸ್. ಫ್ರೆಂಡ್ಸ್, ನನಗೆ ನಮ್ಮ ಅಜ್ಜಿ ಮಾಡೋ ಚಟ್ನಿ ಅಂದ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಅವರು ಚಟ್ನಿ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಕಲ್ಲಲ್ಲಿ ಹಾಕಿ ಸ್ಲೋ ಆಗಿ ಗ್ರೈಂಡ್ ಮಾಡ್ತಾ ಇದ್ರು, ಕಲ್ಲಲ್ಲಿ ರುಬ್ತಾ ಇದ್ರು. ಆ ಟೆಕ್ಸ್ಚರ್ ಅಂತೂ ಸೂಪರ್ ಆಗಿರ್ತಿತ್ತು. ಗಟ್ಟಿ ಚಟ್ನಿ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಅಂಡ್ ಅಷ್ಟೇ ಟೇಸ್ಟಿ ಆಗಿರ್ತಾ ಇತ್ತು. ಈ ಆಟಂಬರ್ಗ್ MG1 ಮಿಕ್ಸರ್ ಅಲ್ಲಿ ನಮ್ಗೆ ಸ್ಲೋ ಮೋಡ್ ಕೂಡ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮ್ಗೆ RPM ಬಂದು ಜಸ್ಟ್ 5000 ಅಲ್ಲಿ ಮಾತ್ರ ಇದು ರೊಟೇಟ್ ಆಗ್ತಾ ಇರುತ್ತಂತೆ. ಅದೇ ತರ ಟೆಕ್ಸ್ಚರ್ ಇರುವ ಚಟ್ನಿನ ನಮ್ಗೆ ಅದು ಗ್ರೈಂಡ್ ಮಾಡ್ಕೊಡುತ್ತಂತೆ. ಸೊ ಬನ್ನಿ, ಅದು ಕೂಡ ಚೆಕ್ ಮಾಡೋಣ. ಈಗ ಸ್ಲೋ ಮೋಡ್ ಅಲ್ಲಿ ಚಟ್ನಿ ಮಾಡ್ತೀನಿ, ಅದಾದ್ಮೇಲೆ ಫಾಸ್ಟ್ ಮೋಡ್ ಅಲ್ಲಿ ಕೂಡ ನಾನು ಚಟ್ನಿ ಮಾಡ್ತೀನಿ. ಎರಡು ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಈಗ ಸ್ಲೋ ಮೋಡ್ ಅಲ್ಲಿ ಚಟ್ನಿ ಗ್ರೈಂಡ್ ಆಗಿದೆ. ಸೊ ನೀವೇ ನೋಡ್ಬೋದು ಈಗ ವಿಡಿಯೋ ಅಲ್ಲಿ ಎಷ್ಟು ಗಟ್ಟಿಗಿದೆ ನೋಡಿ. ಆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈಗ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ ನಿಮಗೆ, ನೋಡಿ ಎಷ್ಟು ಗಟ್ಟಿಗಿದೆ ಅಂಡ್ ಆಲ್ಮೋಸ್ಟ್ ಎಲ್ಲ ಗ್ರೈಂಡ್ ಆಗಿದೆ. ಸೊ ಈ ಕಲ್ಲಲ್ಲಿ ರುಬ್ಬಿದ್ರೆ ಹೇಗಿರುತ್ತೆ ಅದೇ ತರ ಕಾಣಿಸ್ತಿದೆ. ಈಗ ಫಾಸ್ಟ್ ಮೋಡ್ ಅಲ್ಲಿ ಚಟ್ನಿ ಮಾಡೋಣ. ಈ ಸ್ಲೋ ಮೋಡ್ ಚಟ್ನಿಗೂ ಫಾಸ್ಟ್ ಮೋಡ್ ಚಟ್ನಿಗೂ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಈಗ ಗ್ರೈಂಡಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ. ಸೊ ಇದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ನೋಡಿದ ತಕ್ಷಣ ಇದು ಮಿಕ್ಸಿ ಚಟ್ನಿ ಅಂತಾನೆ ಗೊತ್ತಾಗ್ಬಿಡುತ್ತೆ. ಬಟ್ ಇದು ನೋಡಿದ್ರೆ ಎಲ್ಲೋ ಕಲ್ಲಲ್ಲಿ ರುಬ್ಬಿದಾರೇನೋ ಅಂತ ಅನ್ಸುತ್ತೆ. ಸೊ ಇದು ಡಿಫ್ರೆನ್ಸು ಅಂಡ್ ಟೇಸ್ಟ್ ಕೂಡ ಅಷ್ಟೇ ಡಿಫರ್ ಆಗಿರುತ್ತೆ. ನೋಡಿ ಇದಷ್ಟು ಸ್ಮೂತ್ ಆಗಿದೆ, ಇದು ನೋಡಿ ಒಳ್ಳೆ ತೊಕ್ ತರ ಇದೆ ನೋಡಿ ಈ ಚಟ್ನಿ. ಅಯ್ಯೋ, ಕರೆಂಟ್ ಆಫ್ ಆಯ್ತಲ್ಲ. ಸೊ ಬನ್ನಿ, ಈಗ ಅಟ್ಲೀಸ್ಟ್ ಗ್ರೈಂಡ್ ಆಗಿದೆಯೋ ಅಲ್ವಾ ಚೆಕ್ ಮಾಡೋಣ. ಈಗ ಕರೆಂಟ್ ಬಂತು. ಅಯ್ಯೋ, ಮರ್ತೇ ಹೋಗಿದೆ. ಇದು ಒಂದು ಸ್ಮಾರ್ಟ್ ಫೀಚರ್ ಅಲ್ಲ ಈ ಮಿಕ್ಸ್. ಇದು ಬೇರೆ ಮಿಕ್ಸಿ ತರ ಪವರ್ ಬಂದಿದ ತಕ್ಷಣ ಇದು ಆಟೋಮೆಟಿಕ್ಲಿ ಮತ್ತೆ ಆನ್ ಆಗಲ್ಲ. ಮತ್ತೆ ನಾವು ಈ ನಾಬ್ ಇರುತ್ತಲ್ಲ, 0 ಹೋಗಿ ಮತ್ತೆ ಈಗ ನಾವು 1 or 2ಗೆ ಶಿಫ್ಟ್ ಮಾಡಿದ್ರೆ ಆನ್ ಆಗುತ್ತೆ. ಈಗ ಶಿಫ್ಟ್ ಮಾಡೋಣ. ಈ ಸ್ಮಾರ್ಟ್ ಫೀಚರ್ ಚೆನ್ನಾಗಿದೆ ಅಲ್ಲ, ಸಿಕ್ಕಾಪಟ್ಟೆ ಸೇಫ್ಟಿ ಇರುತ್ತೆ. ಓವರಾಲ್ ಆಗಿ ಆಟಂಬರ್ಗ್ ಅವ್ರಿಗೆ ಈ MG1 ಸ್ಮಾರ್ಟ್ ಮಿಕ್ಸರ್ ಗ್ರೈಂಡರ್ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಸೀರಿಯಸ್ಲಿ ಈ ಮಿಕ್ಸರ್ ಗ್ರೈಂಡರ್ ನಾನು 1 ವೀಕ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಇನ್ ಲವ್ ವಿತ್ ದಿಸ್ ಮಿಕ್ಸರ್ ಗ್ರೈಂಡರ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ನಮಗೆ BLDC ಮೋಟರ್ ಕೊಟ್ಟಿರೋದ್ರಿಂದ ಗ್ರೈಂಡಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ನಮಗೆ ಪವರ್ ಕನ್ಸಪ್ಷನ್ ಕೂಡ ತುಂಬಾನೇ ಕಮ್ಮಿ. ಸ್ಮಾರ್ಟ್ ಫೀಚರ್ಸ್ ನ ಕೊಟ್ಟಿದ್ದಾರೆ, ನೋಡೋದಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದೆ. ಈ ನಾರ್ಮಲ್ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಏನೆಲ್ಲ ಇಶ್ಯೂಸ್ ನಾವು ರೆಗ್ಯುಲರ್ಲಿ ಫೇಸ್ ಮಾಡ್ತೀವಲ್ಲ, ಆ ಇಶ್ಯೂಸ್ ನೆಲ್ಲ ಅವರು ರೆಕ್ಟಿಫೈ ಮಾಡಿ ಆಟಂಬರ್ಗ್ ಅವರು ಈ ಮಿಕ್ಸರ್ ಗ್ರೈಂಡರ್ ನ ಲಾಂಚ್ ಮಾಡಿದ್ದಾರೆ. ಐ ಅಗ್ರಿ, ಪ್ರೈಸ್ ಒಂದ್ ಸ್ವಲ್ಪ ಹೈ ಅಂತ ಹೇಳ್ಬೋದು, ಬಟ್ ರಿಯಲಿ ವರ್ತ್ ಫಾರ್ ಮನಿ. ಏನೆಲ್ಲ ಸ್ಮಾರ್ಟ್ ಫೀಚರ್ಸ್ ಇದೆಲ್ಲ ಅದಕ್ಕೆ ರಿಯಲಿ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ನೀವೇನಾದ್ರೂ ಒಂದು ಸ್ಮಾರ್ಟ್ ಮಿಕ್ಸರ್ ಗ್ರೈಂಡರ್ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ಪರ್ಚೇಸ್ ಮಾಡಿ, ತುಂಬಾನೇ ಇಷ್ಟಪಡ್ತೀರಾ. ಬೋತ್ ಆಟಂಬರ್ಗ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಅಮೆಝಾನ್ ಅವರ ಬೈಯಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪರ್ಚೇಸ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೀರಿಯಸ್ಲಿ ಪರ್ಚೇಸ್ ಮಾಡಿ, ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ತುಂಬಾನೇ ಚೆನ್ನಾಗಿದೆ.